ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ, ಕಳೆದ 2 ಸಂಚಿಕೆಗಳಿಂದ ನಾವು ವರ್ಕೂಡ್ ಗ್ರಾಮಕ್ಕೆ ಬಂದಿದ್ವಿ. ಇಲ್ಲಿರುವ ರೈತರಾಗಿರುವ ಶ್ರೀ ಕೃಷ್ಣಗೌಡ ಅವ್ರನ್ನ ಮಾತಾಡಿಸ್ತಾ ಇದ್ವಿ. ಅವರು ಈ ಆಡು ಸಾಕಾಣಿಕೆ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚ್ಕೊಂಡ್ರು. ಇನ್ನೊಂದು ಏನು ಇಂಟ್ರೆಸ್ಟಿಂಗ್ ಅನಿಸ್ತಂದರೆ, ನಾವಿಲ್ಲಿ ಬಂದು ನೋಡಿದಾಗ ಇವರು ಅಟ್ಟದ ಪದ್ಧತಿಯಲ್ಲಿ ಕೆಳಗಡೆ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾಯಿದ್ರು. ಈ ನಾಟಿ ಕೋಳಿ ಸಾಕಾಣಿಕೆ ಮಾಡೋದು ಒಂದು ಐಡಿಯಾ ಇವ್ರಿಗೆ ಹೇಗೆ ಬಂತು, ಯಾವ ರೀತಿ ಇವರು ಈ ನಾಟಿ ಕೋಳಿ ಸಾಕಾಣಿಕೆ ಶುರು ಮಾಡಿದ್ರು, ಮತ್ತು ಈ ಬ್ರಾಯ್ಲರ್ ಕೋಳಿಗೂ ನಾಟಿ ಕೋಳಿಗೂ ಏನು ವ್ಯತ್ಯಾಸ ಆಗುತ್ತೆ, ಇವರು ಯಾಕಂದರೆ ಈಗ ಬ್ರಾಯ್ಲರ್ ಕೋಳಿ 45 ದಿನಕ್ಕೆ ಬಂದುಬಿಡುತ್ತೆ. ಇದೆಲ್ಲ ಯಾಕಂದರೆ ಒಂದು ದೊಡ್ಡ ಪ್ರಮಾಣದಲ್ಲಿ ಇವರು ಮಾಡಿದ್ದಾರೆ. ಒಂದು 450ರಿಂದ 500 ಕೋಳಿಗಳು ನಮಗೆ ಕಣ್ಣಿಗೆ ಕಂಡು ನಾವು ಬಂದಾಗ. ಇದನ್ನೆಲ್ಲ ಹೆಂಗೆ ನಿರ್ವಹಣೆ ಮಾಡ್ತಾರೆ, ಆಹಾರ ನಿರ್ವಹಣೆ ಹೇಗೆ ಮಾಡ್ತಾರೆ ಅನ್ನೋ ಎಲ್ಲ ಮಾಹಿತಿಗಳನ್ನು ಇವರನ್ನು ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಕಳೆದ 2 ಸಂಚಿಕೆಗಳಿಂದ ನೀವು ಈ ಆಡು ಸಾಕಣೆ ಕುರಿತು ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ ಸರ್. ಮುಖ್ಯವಾಗಿ ನಮಗೆ ಹೇಮಂತ್ ಸರ್ ಏನು ಹೇಳಿದ್ರಂದ್ರೆ, ಇವರು ನಾಟಿ ಕೋಳಿ ಸಾಕಾಣಿಕೆ ಫೇಮಸ್ ಇದ್ದಾರೆ, ಇವ್ರದ್ದು ಒಳ್ಳೆ ಸ್ಟೋರಿ ಇದೆ, ಅದನ್ನ ಮಾಡಿ ಅಂತ ಹೇಳ್ತಾ ಇದ್ರು ಸರ್. ಈ ರೀತಿ ಒಂದು ಅಟ್ಟ ಮಾಡಿ ಅದ್ರ ಕೆಳಗಡೆ ಕೋಳಿ ಸಾಕಾಣಿಕೆ ಮಾಡೋ ಐಡಿಯಾ ನಿಮಗೆ ಹೆಂಗೆ ಬಂತು ಸರ್? ಹೆಂಗೆ ಈ ಕೋಳಿ ಸಾಕಾಣಿಕೆ ಹವ್ಯಾಸ ಹೆಂಗೆ ಬೆಳೆಸ್ಕೊಂಡ್ರಿ? ಅದನ್ನ ಹೇಳ್ಬೇಕು ಅಂತ ಅಂದ್ರೆ ಒಂದು ಕತೆ ಹೇಳ್ದಂಗೆ ಆಗುತ್ತೆ. ಬಟ್ ನಮ್ಮ ರೈತ ಸಂಘದಲ್ಲಿ ಆಗಾಗ ಒಂದೊಂದು ಕಡೆ ಪಾರ್ಟಿಗೆ ಅಂತ ಸೇರ್ತೀವಿ. ಅಂದ್ರೆ ನೋ ಡ್ರಿಂಕ್ಸ್, ಬರೀ ಉಣ್ಣೋದು ತಿನ್ನೋದು ಅಷ್ಟೇನೆ. ಹಂಗಂತ ಡ್ರಿಂಕ್ಸ್ ಮಾಡ್ತಾರೆ ಅಂತ ತಿಳ್ಕೊಬೇಡಿ. ಆಗಾಗ ಉಣ್ಣೋದು ತಿನ್ನೋದ್ರ ಬಗ್ಗೆ ನಾಟಿ ಕೋಳಿನ ನೀವು ಒಂದು 8 ಕೋಳಿ ನಾಟಿ ತಗೊಂಬಂದು ಮನೇಲಿ ಕಟ್ ಮಾಡಿಸ್ಕೊಂಡು ಇದು ಮಾಡ್ಕೊ ಬನ್ನಿ ಅಂತ ನಮ್ಮ ಅಧ್ಯಕ್ಷರು ಹೇಳ್ತಾರೆ. ಆಗ ಆಯ್ತು ಅಂತೇಳಿ ಒಂದು 8 ಕೋಳಿ ತರ್ತೀನಿ. ನಮ್ಮ ಮಿಸಸ್ ಅಂತ ಅಂತಾರೆ, ರೀ ನೀವು 8 ಕೋಳಿ ಅಲ್ಲ, ಇನ್ನ ಒಂದು 8 ಕೋಳಿ ತಂದ್ರು ಕೂಡ ತಿನ್ಕತ್ತೀರಿ, ನೀವು ಒಂದು ಯಾಟೆ ಒಂದು ಹುಂಜ ಬಿಟ್ಬಿಟ್ಟು ಮಿಕ್ಕದವನ್ನ ಕ್ಲೀನ್ ಮಾಡಿಸ್ಕೊ ಬನ್ನಿ, ನಾನು ಅಡಿಗೆ ಮಾಡ್ಕೊಡ್ತೀನಿ ತಗೊಂಡೋಗಿ ಅಂತ ಅಂತಾರೆ. ಅದಕ್ಕೆ ನನಗೆ ಅನ್ನಿಸ್ತು, ನನಗೆ ಯಾವುದೇ ಮನೇಲಿ ಕೂಡ ಹೆಂಗಸ್ರ ಮಾತು ಕೇಳಿದ್ರೆ ಆ ಮನೆ ಖಂಡಿತ ಉದ್ಧಾರ ಆಯ್ತದೆ, ಅದರಲ್ಲೂ ರೈತರಲ್ಲಿ. ಯಾಕಂದ್ರೆ ಅವ್ರಿಗೆ ಕೂಡಾಕ್ಬೇಕು ಅನ್ನೋ ಬುದ್ಧಿ ಇದೆ ಹೊರತು ಕಳಿಬೇಕು ಅನ್ನೋ ಬುದ್ಧಿ ಇಲ್ಲ. ಇನ್ನ ನಮ್ ಗಂಡಸ್ರ ಹಂಗಲ್ಲ, ಹೋಟ್ಲಿಗೆ ಹೋದ್ರೆ 5,000 ಖರ್ಚಾಗ್ಲಿ 10,000 ಖರ್ಚಾಗ್ಲಿ ಅಂತೀವಿ. ಆದ್ರೆ ಹೆಂಗಸರು 1 ರೂಪಾಯಿನೂ ಕೂಡ ಲೆಕ್ಕ ಹಾಕ್ತಾರೆ. ಹಂಗಾಗಿ ಅವ್ರ ಮಾತನ್ನ ಕೇಳಬೇಕು ಅಂತ ಈ ಸಮಯದಲ್ಲಿ ನಾನು ಪ್ರತಿಯೊಬ್ಬ ರೈತರು ಕೂಡ ಮಹಿಳೆಗೆ ಆದ್ಯತೆ ಕೊಡಿ ಅಂತ ನಾನು ಈ ಮೂಲಕ ಕೇಳ್ಕತ್ತೀನಿ. ಹಾಗಾಗಿ ನಿಮ್ಮ ಆಸೆನ ಯಾಕೆ ಈಡೇರಿಸಬಾರ್ದು ಅಂತೇಳಿ ಒಂದು ಆಟ ಒಂದು ಹುಂಜ ಬಿಟ್ಬಿಟ್ಟು ಮಿಕ್ಕಿದ ಕಟ್ಟ ತಗೊಂಡೋದೆ. ಪಾರ್ಟಿ ಎಲ್ಲ ಮುಗೀತು. ಅದು ಮೊಟ್ಟೆಗೆ ಬಂದಿತ್ತು ಆಲ್ರೆಡಿ. ಆವಾಗ ಮೊಟ್ಟೆ ಇತ್ತು, ಒಂದು 30 ಮೊಟ್ಟೆ ಇತ್ತು. ನಾವು ಒಂದು 15 ಮೊಟ್ಟೆ ತಿನ್ಕೊಂಡು ಒಂದು 15 ಮೊಟ್ಟೆನ ಕಾವಿ ಕುಣಿಸ್ತು. ಆವಾಗ 15ರಲ್ಲಿ 14 ಮರಿ ಹೊಡೀತು, ಇನ್ನೊಂದು ಮರಿ ಹೊಡಿಲಿಲ್ಲ. ಅದು ವೇಸ್ಟ್ ಆಯ್ತು. ಆಮೇಲೆ 1-2 ತಿಂಗಳು ಮೇಯಿಸ್ತು. ಆಮೇಲೆ ಮತ್ತೆ ಮರಿಗಳನ್ನ ಬೇರೆ ಮಾಡ್ತು, ಮತ್ತೆ ಮೊಟ್ಟೆಗೆ ಶುರು ಮಾಡ್ತು. ಆವಾಗ ಮತ್ತೆ ಕಾವಿ ಕುಂತ್ಕೊಟ್ಟು ಅವಾಗ ಅವಾಗಲೂ ಕೂಡ ನಾವು 15 ಕೂರಿಸ್ತು. ಅವಾಗ 15 ಪೂರ್ತಿ ಹೊಡಿತು. ಅವಾಗ 15 ಮರಿ ಪೂರ್ತಿ ಹೊಡೀತು. ಹಂಗಾಗಿ ಸುಮಾರು ವರ್ಷಕ್ಕೆ ಒಂದು 4-5 ಬಾರಿ ಕಾವಿ ಕೂತ್ಕೋತು. ಮೊದ್ಲು ನಾವು ಮರಿ ಮಾಡಿರ್ತಾವಲ್ಲ, ಅವು 6 ತಿಂಗಳ ಹೊತ್ತಿಗೆ ಮತ್ತೆ ಮೊಟ್ಟೆಗೆ ಬಂದ್ಬಿಡ್ತವೆ. ಮೊಟ್ಟೆಗೆ 15 ಕೂಡ ಕೂತ್ಕೋತವೆ ಕಾವಿಗೆ. ಹಂಗಾಗಿ ವರ್ಷಕ್ಕೆ ಸುಮಾರು 106 ಕೋಳಿ ಆಗೋಯ್ತು. ಸುಮ್ನೆ ತಿನ್ನಕ್ಕೆ ಅಂತಂದಿದ್ದು ವರ್ಷಕ್ಕೆ 106 ಕೋಳಿ ಆಗೋಯ್ತು. ಆಮೇಲೆ ಹಂಗೆ ಮೇಯಿಸ್ಕೊಂಡು ಬಂದೆ. ಒಂದು 500-600 ಕೋಳಿ ಆಯ್ತು. ಆಮೇಲೆ ನಮ್ಮ ಮನೆ ಹತ್ರನೇ ಕೆಜಿಗೆ ಅವಾಗೆಲ್ಲ ಕಡಿಮೆ 300 ರೂಪಾಯಿ ಹಂಗೆ ಮಾರ್ಬಿಟ್ಟೆ. 300 ರೂಪಾಯಿ ಹಂಗೆ ಮಾರೋದು, ಮಿಕ್ಕಿದ ಮಡಿಕೊಳ್ಳೋದು, ಕಾವಿ ಕುಣಿಸೋದು, ಮತ್ತೆ ಮರಿ ತರ್ತಾನೆ ಇರ್ಲಿಲ್ಲ. ಆಮೇಲೆ ನಮ್ಮ ಮಗಳ ಮದುವೆ ಬಿದ್ದಾಗ ಎಲ್ಲ ಪೂರ್ತಿ ಮಾರ್ಬಿಟ್ಟೆ. ನಮ್ಮ ಮಗಳ ಮದುವೆ ಆದ್ಮೇಲೆ ಮತ್ತೆ ಮರಿ ತಗೊಬಂದು ಸಾಕಿದ್ದು ಇವನ್ನ. ಇವು ಅಲ್ಲೊಂದು ಲಾಟು ಇಲ್ಲೊಂದು ಲಾಟ್ ಇದೆಯಲ್ಲ, ಇದನ್ನ ಮರಿ ಸಾಕಿದ್ವು. ಹಂಗಾಗಿ ಅದು ನನಗೆ ಸುಮಾರು ಒಂದು 3-4 ಲಕ್ಷ ಆಗೋಯ್ತು ಆ ದುಡ್ಡು. ಬರೀ ಕೋಳಿ ಸುಮ್ಮನೆ ತಿನ್ನಕ್ಕೆ ಅಂತ ತಂದಿದ್ದು. ಒಂದು 3 ವರ್ಷ ಸಾಕ್ದು. 3 ವರ್ಷಕ್ಕೆ 3-4 ಲಕ್ಷ ಆಗ್ಬಿಡ್ತು. ಹಂಗಾಗಿ ನಾನು ಇದನ್ನ ಯಾಕೆ ಮಾಡಬಾರ್ದು ಇದನ್ನ ಅಂತೇಳಿ ನಾಟಿ ಕೋಳಿ ಸಾಕಕ್ಕೆ ನನಗೆ ಪ್ರೇರೇಪಣೆ ನಮ್ಮ ಮಿಸಸ್ಸು, ಅಂದ್ರೆ ನನ್ನ ಹೆಂಡತಿ ಧರ್ಮಪತ್ನಿ ಅವರು ಪ್ರಮೀಳಾ ಅಂತ. ಕೋಳಿ ಸಾಕಕ್ಕೆ ಅವಳೇ ಮೂಲ ಕಾರಣ. ಸರ್, ಈಗ ನಿಮ್ಗೆ ಒಂದು ಐಡಿಯಾ ಬಂತು, ನಾಟಿ ಕೋಳಿ ತಗೊಂಡ್ಬಂದ್ರಿ, ಅದು ನಿಮ್ಗೆ 1 ವರ್ಷಕ್ಕೆ 100 ಆಯ್ತು, ಇದರಿಂದ ಆದಾಯ ಮಾಡಬಹುದು ಅಂತ ಗೊತ್ತಾಯ್ತು. ಹೌದು. ಸರಿ, ಬ್ರಾಯ್ಲರ್ ಕೋಳಿ ಮಾಡ್ಬೇಕು ಅಂತ ನಿಮ್ಗೆ ಐಡಿಯಾ ಬರ್ಲಿಲ್ವಾ? ಅದು 3 ತಿಂಗಳಿಗೆ ಅಷ್ಟು ಅದು 45 ದಿನನೇ ಅದ್ರ ಪವರು. 45 ದಿನಕ್ಕೆ ನಾವು ಸಾಕಿ ಮಾರಾಟ ಮಾಡಬೇಕು. ಇಲ್ಲ ಅಂತ ಅಂದ್ರೆ ಅವು ನಮ್ಮನೆ ತಿನ್ಕತವೆ. ಅವು
ಓ ಆಮೇಲೆ ಇವಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ. ನಾಟಿಗೆ ಯಾವುದೇ ಕಾಯಿಲೆ ಕಸಾಲೆ ಬರಲ್ಲ. ಅವಕ್ಕೆ ಕಾಯಿಲೆ ಕಸಾಲೆ ಬಂದ್ರೆ ಮುಗಿದೋಯ್ತು, ಒಂದಕ್ಕೆ ಬಂದ್ರೆ ಎಲ್ಲ ಹೊರಟೋಯ್ತವೆ. ಹಾಗಾಗಿ ಆ ಒಂದು ಫಾರಂ ಕೋಳಿ ಸವಾಸನೆ ಬೇಡ ಅಂತೇಳಿ ನಾನು ನಾಟಿ ಕೋಳಿ ಸಾಕಕ್ಕೆ ನಾ ಇಷ್ಟಪಟ್ಟಿದ್ದು ಅದೇ ಉದ್ದೇಶಕ್ಕೆ. ನೀವು ಯಾವ್ದಾದ್ರು ಫಾರ್ಮಿಗೆ ಹೋಗಿ ವಿಸಿಟ್ ಮಾಡಿದ್ರ? ನಿಮ್ ಸ್ವಂತ ಅನುಭವ? ಸುಮಾರು ರೈತ ಸಂಘದಿಂದ ನಾನ್ ಮಾಡ್ಬೇಕಾದ್ರೆ ಆ ಮೊದಲು 1-2 ಕೋಳಿ ಸಾಕಿದಾಗ ಆತರ ಮಾಡ್ತಿರ್ಲಿಲ್ಲ. ನಾವ್ ಯಾವಾಗ ದೊಡ್ಡದಾಗಿ ಮಾಡ್ಬೇಕು ಅಂತ ಅನ್ಕೊಂಡೆ ಆವಾಗ ಕೆಲವು ಫಾರಂ ವಿಸಿಟ್ ಮಾಡಿ ಹೆಂಗ್ ಸಾಕ್ಬೇಕು ಏನು ಎತ್ತು. ಆಮೇಲೆ ನಮ್ಮ ಕುಕ್ಕುಟ ಮಾಮಂಡಿಯವರು ಕೂಡ ಸುಮಾರು ಟ್ರೈನಿಂಗ್ ಕೊಟ್ರು. ಆ ಟ್ರೈನಿಂಗ್ ಹೋದಾಗ ಹೆಂಗ್ ಮಾಡ್ಬೇಕು ಏನು ಅಂತೆಲ್ಲ ನಮ್ಗೆ ಐಡಿಯಾ ಬಂತು. ಹಂಗಾಗಿ ನಾಟಿ ಕೋಳಿ ಸಾಕಕ್ ಬಂದು. ಓಕೆ ಸರ್. ಸರ್ ನಿಮ್ದು ಫಾರಂ ಹೆಸರು ಕೂಡ ನಾಟಿ ಕೋಳಿ ಮಡೆ ಇಟ್ಟಂಗ. ಏನ್ ಹೆಸರು ಇಟ್ಟಿದ್ರ? ಹೇಗೆ? ಅದು ಸೌಮ್ಯಕೇಶ್ವರಿ ನಾಟಿ ಕೋಳಿ ಫಾರಂ ಅಂತ. ಆ ಸೌಮ್ಯಕೇಶ್ವರಿ ನಮ್ಮ ಮಂದಿಯವರು, ಹಂಗಾಗಿ ನಾಟಿ ಕೋಳಿ ಫಾರಂ ಅಂತ ಇಟ್ಟಿದ್ದೀವಿ. ತಗೊಳ್ಳೋರು ಇಲ್ಲೇ ಬಂದ್ ತಗೋತಾರ ಅಥವಾ ನೀವು? ಇಲ್ಲೇ ಬಂದ್ ತಗೋತಾರೆ. ಇಲ್ಲೇ ಲಾರ್ಜ್ ಅಂದ್ರೆ ಬಲ್ಕ್ ಅಂಗಡಿಯವರೇ ಬಂದ್ ಬಲ್ಕ್ ಆಗಿ ತಗೊಂತಾರ? ಹೌದೌದು. 1-2 ಕೋಳಿ ತಗೊಂಡ್ರೆ ಕೆಜಿಗೆ 500 ರೂಪಾಯಿನೇ ಕೊಡ್ತೀವಿ. ಅವ್ರು ಒಂದು 15 ಕೋಳಿ 20 ಕೋಳಿ ತಗೊಂಡ್ರೆ 450 ಕೊಡ್ತೀವಿ ಹೋಲ್ಸೇಲ್ ಆಗಿ. ಯಾಕೆಂದ್ರೆ ತಗೊಂಡೋದವ್ರಿಗೆ ಅವ್ರಿಗೆ ಒಂದ್ ಸ್ವಲ್ಪ ಆದಾಯ ಸಿಗ್ಬೇಕಲ್ಲ. ಯಾಕೆಂದ್ರೆ ಕೋಳಿ ಅಂಗಡಿಯವರೇ ಬಂದ್ ತಗೊಂಡೋದು. ಊಟಕಳ್ಳಿಯಿಂದ ಮೈಸೂರಲ್ಲಿ ಸುಮಾರು ಕಡೆಯಿಂದ ಬಂದ್ ತಗೊಂಡ್ ಹೋಗ್ತಾರೆ. ವಾರಕ್ಕೆ ಹೆಚ್ಚು ಕಮ್ಮಿ 50 ಕೋಳಿ ಹೋಗುತ್ತೆ, 60 ಕೋಳಿ ಹೋಗುತ್ತೆ. ಹಿಂಗೆ ಜಾಸ್ತಿ ಕೋಳಿ ತಗೊಳ್ಳೋರಿಗೆ 450 ಕೊಡ್ತೀವಿ ಹೋಲ್ಸೇಲ್ ಅಲ್ಲಿ. 1-2 ತಗೊಂಡ್ರೆ ನಾವು 500 ರೂಪಾಯಿ ಕೆಜಿ ಹಂಗ್ ಕೊಡ್ತೀವಿ. ಒಂದ್ ನಾಟಿ ಕೋಳಿ 1.5 ಕೆಜಿ ಬರುತ್ತೆ. 1.5 ಕೆಜಿ ಬರ್ಬೇಕಾದ್ರೆ 8-10 ತಿಂಗಳು ಬೇಕು. ಬ್ರಾಯ್ಲರ್ ತರ 45 ದಿನ? 45 ದಿನಕ್ಕೆ ಬರಲ್ಲ ಅದು. ಯಾಕೆಂದ್ರೆ 8-10 ತಿಂಗಳಿಗೆ ಬಂದ್ರೆ ಇದು ಸುಮಾರು 3 ತಿಂಗಳಿಗೆ 1.5 ಕೆಜಿ ಬರುತ್ತೆ. ಇದು ಅದು ನಾಟಿ ಕೋಳಿ 3 ತಿಂಗಳಿಗೆ 1.5 ಕೆಜಿ ಬರುತ್ತೆ. ಆದ್ರೆ ನಾವ್ ಎಕ್ಸ್ಟ್ರಾ ಒಂದ್ 4-5 ತಿಂಗಳು ಸಾಕಿದಾಗ ಮಾಂಸ ಪ್ಯೂರಿಟಿ ಆಯ್ತಾ ಇರುತ್ತೆ. ಅಂದ್ರೆ 1.5 ಕೆಜಿ ಬಂದ್ಬಿಡ್ತು. ಆಮೇಲೆ ಮಾಂಸ ಪ್ಯೂರಿಟಿ ಕೆಂಪು ಬರ್ತಾ ಇರುತ್ತೆ. ಮಾಂಸ ಫುಲ್ ಕೆಂಪು ಬರ್ಬೇಕಾದ್ರೆ ಒಂದು 7-8 ತಿಂಗಳು ಕೋಳಿ ಆಗ್ಬೇಕು. ಆ ಮಧ್ಯದಲ್ಲಿ ನಮ್ಗೆ ಮೊಟ್ಟೆ ಕೂಡ ಮಾರ್ಬೋದು. ಮೊಟ್ಟೆ ಕೂಡ ಮಾರ್ಬೋದು. ಈಗ ಒಂದ್ ಮರ ಇರುತ್ತೆ, ಇಷ್ಟಾದ್ರೆ ಬೇಗ ದಪ್ಪ ಆಗ್ಬಿಡುತ್ತೆ. ಆಮೇಲೆ ಬೇಗ ದಪ್ಪ ಆಗಲ್ಲ, ಅದು ಒಳಗಡೆ ಕೆಚ್ಚು ಬರುತ್ತಲ್ಲ. ಹಂಗೆ ನಾಟಿ ಕೋಳಿ ಪ್ಯೂರ್ ಆಗ್ಬೇಕಾದ್ರೆ ಒಂದು 8-10 ತಿಂಗಳು ಕೋಳಿ ತಿನ್ಬೇಕು ಮನುಷ್ಯ. 8-10 ತಿಂಗಳು ಕೋಳಿ ಆದ್ಮೇಲೆ ತಿಂದ್ರೆ, ವಯಸ್ಸಾಗಿರೋ ಕೋಳಿ ತಿಂದ್ರೆ ಸಾಂಬಾರು ಚಿಕನ್ ಎಲ್ಲ ರುಚಿಯಾಗಿರುತ್ತೆ. ನೀವು 3 ತಿಂಗಳ ಕೋಳಿನೇ ತಿಂದ್ರೆ ಅಷ್ಟೊಂದು ರುಚಿ ಬರಲ್ಲ. ನಾಟಿ ಕೋಳಿ ಹೇಳ್ತಕ್ಕೆ 7-8 ತಿಂಗಳು ಆಗಿರ್ಬೇಕು. ಆಗ ಅಷ್ಟೊತ್ತಿಗೆ ಮೊಟ್ಟೆಗೆ ಬಂದಿರ್ತವೆ. ಆಗ ಒಳ್ಳೆ ಸ್ವಾದಿಷ್ಟಕರವಾದಂತ ಕೋಳಿ ಬರ್ತವೆ. ಇನ್ನ ಮದುವೆ ಅದು ಗಿರ್ನರೆಗೆಲ್ಲ 100-200 ಕೋಳಿ ತಗೊಂಡ್ರೆ 420 ಹಾಕ್ಬಿಡ್ತೀವಿ. ಯಾಕೆ 100-200 ಕೋಳಿ ಹೋಗ್ತಾವಲ್ಲ, ಹಂಗ ಅದಕ್ಕೋಸ್ಕರ 420 ಹಾಕ್ಬಿಡ್ತೀವಿ. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂ ಕಾಳು ಮೆಣಸು, ಅಧಿಕ ಇಳುವರಿಯ ಚಂದ್ರಗಿರಿ F1, ಹೇಮಾವತಿ, C2R, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು, ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು, ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ.
ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಸರ್, ಈಗ ನೀವಂತೂ 2ರಿಂದ ಇಷ್ಟು ಮಾಡಿರೋರು, ಈ ಬ್ರೂಡರ್ ಚೇಂಬರ್ ಹಾಕಿ ಅದು ಮಾಡೋದು ಕಮರ್ಷಿಯಲಿ ಮಾಡ್ಬೋದಾ? ಅದು ಸಾಧ್ಯ ಇದೆಯಾ ರೈತರ ಮಟ್ಟದಲ್ಲಿ? ಅದು ಮಾಡ್ಬೋದು. ಅದು ಮಾಡ್ಬೇಕಾದ್ರೆ ಬ್ರೂಡಿಂಗ್ ಚೇಂಬರ್ ಎಲ್ಲ ತಗೊಂಡ್ಬಂದು ಹೀಟ್ ಮಾಡಿ ಅದನ್ನ ಸಪ್ರೇಟ್ ಆಗಿ ಸೆಟ್ ಮಾಡ್ಬೇಕು. ಬ್ರೂಡಿಂಗ್ ಚೇಂಬರೇ ಬೇರೆ. ಬ್ರೂಡಿಂಗ್ ಚೇಂಬರೇ ಮಾಡಿ ಅದು ಒಂದ್ ಮೊಟ್ಟೆ 45 ಗ್ರಾಮ್ ಇರ್ಬೇಕು. 45 ಸ್ಪೆಸಿಫಿಕೇಶನ್ ಇದೆ. 45 ಗ್ರಾಮ್ ಇಂದ 50 ಗ್ರಾಮ್ ಬರ್ಬೇಕಾ ಮೊಟ್ಟೆ. ಈಗ ಇದನ್ನ ಕಾವಿ ಕುಣಿಸಿದ್ರೆ ಇದು ಮರಿ ಸಣ್ಣ ಬರುತ್ತೆ, ಸತ್ತೋಗುತ್ತೆ. ಓಕೆ, ಈ ಮೊಟ್ಟೆ ಇಲ್ಲ 40ರಿಂದ 50 ಗ್ರಾಮ್ ಇರಬೇಕು. 40ರಿಂದ 50 ಗ್ರಾಮ್ ಇರಬೇಕು. ಆ ಮೊಟ್ಟೆ ಕುಣಿಸಿದ್ರೆ ಮರಿ ದಷ್ಟಪುಷ್ಟವಾಗಿ ಬರ್ತವೆ. ಆಮೇಲೆ ಅವಕ್ಕೆ ಯಾವ ರೋಗ ರುಜಿನಗಳು ಬರೋದಿಲ್ಲ. ಅವು ಆ ಶಕ್ತಿನೂ ಜಾಸ್ತಿ ಇರುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಹಂಗಾಗಿ ಅವು ಬದುಕತ್ತವೆ, ಬೇಗ ಸಾಯಲ್ಲ ಅವು. ಆಮೇಲೆ ನಾವು ಆತರ ಮಾಡ್ಬೇಕು ಅಂತ ಅಂದ್ರೆ ಅದಕ್ಕಿಂತ ನಾವು ಕೋಳಿ ಕಾವಿ ಕುಣಿಸೋದೇ ಉತ್ತಮ. ಯಾವತ್ತು ನ್ಯಾಚುರಲ್ ಆಗಿ ಬರುತ್ತೆ. ಬಂಡವಾಳನೂ ಹಾಕ್ಬೇಕು. ಅದಕ್ಕೆ ಬಂಡವಾಳನ ಹಾಕ್ಬೇಕು. ಆದ್ರೆ ಸಪ್ರೇಟ್ ಸೆಡ್ ಮಾಡಿ ಕಾವಿ ಕುಂತುಗಳವನ್ನೇ ಒಂದ್ ಕಡೆ ಕೂರಿಸ್ಬೇಕು. ನಾವು ಇದ್ರ ಮಧ್ಯೆ ಕಾವಿ ಕುಣಿಸಿದ್ರೆ ಇವೆಲ್ಲ ಬಂದು ಡಿಸ್ಟರ್ಬ್ ಮಾಡ್ತವೆ. ಡಿಸ್ಟರ್ಬ್ ಮಾಡಬಾರ್ದು ಕಾವಿ ಕೂತಿರೋ ಅಂತ ಕೋಳಿಗೆ. ಅವು ನಿಶ್ಶಬ್ದವಾಗಿ ತಲ್ಲೀನವಾಗಿ ಕಾವಿ ಕೂತ್ಕೊಂಡು ಇದು ಮಾಡ್ತೇವೆ. ಇಲ್ಲ ಅಂತ ಅಂದ್ರೆ ಆ ಮರಿ ಬರೋದಿಲ್ಲ. ಮರಿ ಬರೋದು ಕಷ್ಟ. ನಾವು ನೋಡ್ಬಿಟ್ಟಿದೀವಿ. ನಾವು 15 ಮೊಟ್ಟೆ ಕೂರಿಸಿ 15 ಮನೆ ತೆಗೆದಿದ್ದೀವಿ. ಈ ತರ ಕೋಳಿಗಳು ಬಂದು ಡಿಸ್ಟರ್ಬ್ ಮಾಡಿ 15 ಮೊಟ್ಟೆಗೆ ಒಂದ್ ಮರಿಯೂ ಬಂದಿಲ್ಲ ನಮ್ಗೆ. ಅದನ್ನು ಕೂಡ ನೋಡಿದೀವಿ. ಅದೆಲ್ಲ ನಮ್ಮ ಅನುಭವ ಬಂದೆ. ನಾವು ಕಾವಿ ಕುಣಿಸ್ಬೇಕಾ ಸಪ್ರೇಟ್ ಯಾರು ಡಿಸ್ಟರ್ಬ್ ಮಾಡಬಾರ್ದು. ಆ ತರ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ಇಲ್ಲಿ ಎಲ್ಲಿ ಮಾಡಿದ್ರೆ ಸರ್ ಬ್ರೂಡಿಂಗ್? ಅದು ಬ್ರೂಡಿಂಗ್ ಒಳಗಡೆ ಕಾವಿ ಕೂರಿಸಿದ್ದು ಆ ಕಡೆ ಇದೆ. ಬಟ್ ಸದ್ಯ ಕಾವಿ ಕೂರಿಸ್ತಾ ಇಲ್ಲ. ಮೊದಲೆಲ್ಲ ಕೂರಿಸ್ತಾ ಇದ್ದು. ಇವಾಗ ಮರಿ ತಂದಿರೋದಲ್ವಾ, ಇವಾಗ ಮೊಟ್ಟೆ ಸ್ಟಾರ್ಟ್ ಆಗಿದೆ. ಆಮೇಲೆ ಇನ್ಮೇಲೆ ಕಾವಿ ಕೂರಿಸ್ಬೇಕು. ಓಕೆ ಸರ್, ಇದರಲ್ಲಿ ಒಂದು ನಾಟಿ ಕೋಳಿ ಮೊಟ್ಟೆಗೆ ತುಂಬಾ ಬೆಲೆ ಇದೆ ಸರ್, ಬೇಡಿಕೆ ಇದೆ. ಮೊಟ್ಟೆಗೋಸ್ಕರ ಹೆಂಗ್ ಮಾಡ್ತೀರಾ, ಮಾಂಸಕ್ಕೋಸ್ಕರ ಹೆಂಗ್ ಮಾಡ್ತೀರಾ, ಅಥವಾ ಎರಡು ಹೆಂಗ್ ಮ್ಯಾನೇಜ್ ಮಾಡೋದು? ಇನ್ನ ನಾವು ಜಾಸ್ತಿ ಮಾಂಸಕ್ಕೇನೆ ಕೊಡೋದು. ಯಾಕೆಂದ್ರೆ ನಾವು ಮೊಟ್ಟೆ ಪರ್ಪಸ್ಗೆ ಮಾಡಿದ್ರೆ ನಾವು ವರ್ಷಕ್ಕೆ ಒಂದೇ ಸಾರಿ ಕೋಳಿ ಸಾಕ್ಬೇಕಾಗತ್ತೆ. ಯಾರಿಗೂ ಮಾರಂಗಿಲ್ಲ. ಬರ್ತಾನೆ ಇರಬೇಕು, ಮೊಟ್ಟೆ ಬರ್ತಾ ಇರ್ಬೇಕು ಅಂದ್ರೆ ಕೋಳಿ ಇರ್ಬೇಕು ನಮ್ಗೆ. ಅದಕ್ಕಿಂತ ಈಗ ನಾವ್ 2 ಬ್ಯಾಚ್ ಮಾಡ್ಕೋತೀವಿ ಕೋಳಿನ. ಇಲ್ಲಿ 1-2 ತಿಂಗಳ ತನಕ ಸಾಕ್ತಿವಿ. 2 ತಿಂಗಳ ಮೇಲೆ ಅಲ್ಲಿಗೆ ಹಾಕ್ತಿವಿ. ಅಲ್ಲೆಲ್ಲ ಸೇಲ್ ಆಗಿರುತ್ತೆ. ಆಮೇಲೆ ಇವು ಅಲ್ಲಿಗೆ ಹೋದ ತಕ್ಷಣ ಮತ್ತೆ ಇನ್ನೊಂದು ಬ್ಯಾಚ್ ಮರಿ ಬರುತ್ತೆ. ಆ ಮರಿ ದಪ್ಪ ಆಗೋ ತನಕ ಅವು ಸೇಲ್ ಆಗಿರ್ತವೆ. ಆಮೇಲೆ ಇವು ಮತ್ತೆ ಅಲ್ಲಿ ಹೋಗ್ತವೆ. ಆ ತರ ಹೆಚ್ಚು ಕಡಿಮೆ ವರ್ಷಕ್ಕೆ 8 ಬ್ಯಾಚ್ ಮರಿ ತೆಗಿತೀವಿ. 8 ಬ್ಯಾಚ್ ಮರಿ ಅಂತ ಅಂದ್ರೆ 8 ಬ್ಯಾಚ್ ಮರಿಗೆ 8 ಲಕ್ಷ ಸಿಗುತ್ತೆ ನಮ್ಗೆ. ಒಂದ್ ಬ್ಯಾಚ್ ಅಲ್ಲಿ ಎಷ್ಟು ಮರಿ ಇರ್ತವೆ? ಒಂದ್ ಬ್ಯಾಚ್ ಅಲ್ಲಿ 500 ಮರಿ ಇರ್ತವೆ. ಈಗ ಇಲ್ಲಿ 500 ಮರಿ ಅವೆ ಇಲ್ಲಿ. 8 ಬ್ಯಾಚಿಗೆ 8 ಲಕ್ಷ. 8 ಲಕ್ಷ ಮಾತಾಡಂಗಿಲ್ಲ ಸರ್. ಈಗ ನೀವು 2 ಚೇಂಬರ್ ಮಾಡಿದೀರಾ, ಅಲ್ಲೊಂದು ಈ ಕಡೆ ಒಂದು. ಅದೇ ಮೇನ್ ರೀಸನ್ ಅದೇ? ಹೌದು, ರೀಸನ್ ಅದೇ. ಬ್ಯಾಕಪ್ ಇಡಬೇಕು ಅಂತ ಹೇಳಿ. ನಮ್ಗೆ ಮೊಟ್ಟೆ ಪರ್ಪಸ್ ಇಲ್ಲ. ಮೊಟ್ಟೆ ಪರ್ಪಸ್ಗೆ ಒಂದು 20-30 ಕೋಳಿ ಮಡಿಕತೀವಿ. ಯಾಕೆಂದ್ರೆ ಯಾರು ಮೊಟ್ಟೆ ಬೇಕು ಅಂತಾರೆ. ಹಿಂಗೆ ಗೌಡ್ರ ಕೋಳಿ ಅದೇ ಮೊಟ್ಟೆ ಬೇಕು. ಹಂಗಾಗಿ ಒಂದು 30 ಕೋಳಿನ ಮಡಿಕತ್ತೀವಿ ನಾವು. 30 ಕೋಳಿ ಮಡಿಕೊಂಡ್ರೆ ಡೈಲಿ 30 ಮೊಟ್ಟೆ ಸಿಗ್ತವೆ ನಮ್ಗೆ. ಆ ಕಡೆ ಒಂದ್ ಕಡೆ ಕೋಳಿ ಮಾರಕ್ ಬಂದಾಗ ಇಲ್ಲಿ 2 ತಿಂಗಳದ ಒಂದು ಕೋಳಿ ಇನ್ನೊಂದ್ ಶೆಡ್ ರೆಡಿ ಇರುತ್ತೆ. ಟ್ರಾನ್ಸ್ಫರ್ ಮಾಡೋದು ಆ ತರ ಮಾಡ್ತೀವಿ ಸರ್. ಈಗ 2 ಶೆಡ್ ಅಲ್ಲಿ ಒಂಥರ ಡಿಫ್ರೆಂಟ್ ಆಗಿ ಏನೇನೋ ಮಾಡಿದ್ರೆ ಸರ್. ಆ ಕಡೆ ಕುತ್ಕೊಳಕ್ಕೆ ಎಲ್ಲಾ ಸಿಸ್ಟಮ್ಯಾಟಿಕ್ ಮಾಡಿದ್ರೆ, ಇಲ್ಲೆಲ್ಲ ಹೆಂಗ್ ಪ್ಲಾನ್ ಮಾಡಿದ್ ಸರ್ ಇದೆಲ್ಲ? ಇದು 2 ತಿಂಗಳ ಕೋಳಿ ಅಷ್ಟೊಂದು ಆರೋದಿಲ್ಲ ಅಂತ ಅನ್ಬಿಟ್ಟು ನಾವ್ ಹಿಂಗೆ ಬಿಟ್ಟಿದೀವಿ. ಸ್ವಲ್ಪ ಓಪನ್ ಇದೆ. ಓಪನ್ ಇದೆ. ಅದು 2 ತಿಂಗಳ ಕೋಳಿ ಆದ್ಮೇಲೆ ಜಾಸ್ತಿ ಆರ್ ಕೂತ್ಕೊಳ್ಳೋದು ಹಂಗೆ. ಅವಾಗ ಶಕ್ತಿ ಇರತ್ತಲ್ಲ, ಜಾಸ್ತಿ ಶಕ್ತಿ ಇರತ್ತೆ. ಎಲ್ಲಿ ತನಕ ಬೇಕಾದ್ರೆ ಆರ್ ಕೂತ್ಕೋತೀನಿ ಅನ್ನೋ ಕೆಪಾಸಿಟಿ ಇರುತ್ತಲ್ಲ. ಹಂಗಾಗಿ ಅಲ್ಲೇ ಮಾತ್ರ ಮಾಡಿದೀವಿ. ಹಂಗಾಗಿ ಅಲ್ಲೆಲ್ಲ ಸ್ಟೆಪ್ಸ್ ತರ ಮಾಡ್ಬಿಟ್ಟು. ಹೌದು, ಅಷ್ಟು ದಷ್ಟಪುಷ್ಟವಾಗಿ ಇವು ಆರಲ್ಲ.
ಹಂಗಾಗಿ ಓಪನ್ ಬಿಟ್ಬಿಟ್ಟಿದ್ವಿ. ಇವು ಈಗ ಅಲ್ಲಿ ಕೂತಿಲ್ವಾ, ಇಲ್ಲಿಂದ ಅಲ್ಗಾರಿ, ಅಲ್ಲಿಂದ ಇಲ್ಲಿಗಾರಿ, ಇಲ್ಲಿಂದ ಅಲ್ಗಾರವೆ, ಅಂದ್ರೆ 3 ಸ್ಟೆಪ್ ಆರವೆ. ಅವ್ ಹಂಗಲ್ಲ, ಒಂದೇ ಸ್ಟೆಪ್ ಕಾರ್ ಬಿಡ್ತವೆ ಮೇಲಕ್ಕೆ. ಮೇಲ್ಗಡೆ ಹಂಗೆ ಅಂದ್ರೆ ಅಷ್ಟೊಂದು ಶಕ್ತಿ ಇರುತ್ತೆ ಅವಕ್ಕೆ. ಸರ್ ನೀವು ಇದು ಲೋಕಲ್ ನಾಟಿನ? ಇವ್ರ ನಾಟಿನ, ಲೋಕಲ್ ನಾಟಿನ ಅಂದ್ರೆ ಮೈಸೂರು ನಾಟಿ? ಮೈಸೂರು ನಾಟಿ ಫಾರಂ ಇಂದ ತಂದಿರೋದು. ನಾಟಿ ಕೋಳಿನೇ ಇದು. ನೀವು ಕೋಳಿ ಮರಿಗಳು ತರಬೇಕಾದ್ರೆ ಒಂದಕ್ಕೆ ಎಷ್ಟು ಬೀಳುತ್ತೆ ಸರ್? 38 ರೂಪಾಯಿ ಬೀಳುತ್ತೆ ಒಂದ್ ಮರಿಗೆ. ಒಂದು ಮರಿಗೆ 38? ಒಂದ್ ಮರಿಗೆ 38 ರೂಪಾಯಿ ಬೀಳುತ್ತೆ. 100ಕ್ಕೆ 2 ಮರಿ ಎಕ್ಸ್ಟ್ರಾ ಕೊಡ್ತಾರೆ. 100 ಮರಿಗೆ 2 ಮರಿ ಎಕ್ಸ್ಟ್ರಾ ಕೊಡ್ತಾರೆ. ಅಂದ್ರೆ ಸತ್ತೋರೆ ಗಿತ್ತೋದ್ರೆ ಅಂತ. ಈಗ ಹೆಚ್ಚು ಕಡಿಮೆ 100 ಕೋಳಿ ಮರಿಗೆ ಒಂದ್ 10 ಮರಿನೇ ಉಂಟಾಯ್ತವೆ. ಒಂದ್ 500 ತಂದ್ರೆ ಒಂದ್ 50 ಉಂಟಾಯ್ತವೆ. ಹಂಗೆ ಯಾಕೆ ಅಂತಂದ್ರೆ ಇವೆಲ್ಲ ಅವಾಗ ಸಣ್ಣವಲ್ವಾ, ಒಂದ್ರ ಮೇಲೆ ಒಂದು ಅಗುತ್ಕೊಂಡು ಅವಕ್ಕೆ ಅವೆಲ್ಲ ಹಂಗಾಗಿ ಹೋಗ್ಬಿಡ್ತವೆ. 500 ತಂದ್ರೆ 450 ಗಟ್ಟಿ ಉಳ್ಕೊಳ್ಳೋದು. 500 ತಂದ್ರೆ 450 ಗಟ್ಟಿ. ಬೇಸಿಗೆ ಕಾಲದಲ್ಲಿ, ಮಳೆಗಾಲದಲ್ಲಿ ಇನ್ನ ಸಿಕ್ಕಾಪಟ್ಟೆ ಲಾಸ್ ಆಗೋಯ್ತವೆ. ಮಳೆಗಾಲದಲ್ಲಿ ನಾವು ಹಿಂಗೆ ತಂದು 200 ಮರಿ 300 ಮರಿ ತಂದು 100 ಮರಿ ಸತ್ತೋಗ್ಬಿಟ್ಟು ಮಳೆಗಾಲದಲ್ಲಿ. ಆಮೇಲೆ ಸುತ್ತ ಬ್ರೂಡಿಂಗ್ ಮಾಡ್ಬೇಕು. ಇವೆಲ್ಲ ಬ್ರೂಡಿಂಗ್ ಮಾಡಕ್ಕೆ ನಾವು ಮಡಿಕೊಂಡಿರೋದು ಇಟ್ಕೆಗಳಿದೆಯಲ್ಲ, ಒಂದು ಪ್ಲಾಸ್ಟಿಕ್ ರಟ್ಟಿದೆ ನಮ್ಮ ಮನೆ ಹತ್ರ ತೋರ್ತೀನಿ. ಅದನ್ನ ಸುತ್ತ ವೃತ್ತಾಕಾರ ಹಾಕ್ಬಿಟ್ಟು ಅಲ್ಲಿಗೆ ಮರಿ ಬಿಟ್ಟು ಬ್ರೂಡಿಂಗ್ ಮಾಡಿ ನಿಮ್ಗೆ ಇದು ಮಾಡ್ತೀವಿ. ಹಂಗ್ ಮಾಡಿ ಅದಕ್ಕೆ ಒಂದು ಬೇಸಿಗೆಲಾದ್ರೆ ಒಂದು 15 ದಿನ ಸಾಕು ಬ್ರೂಡಿಂಗ್ ಮಾಡೋದು. ಮಳೆಗಾಲ ಆದ್ರೆ ತಿಂಗಳು ಬೇಕು ಬ್ರೂಡಿಂಗ್ ಮಾಡಕ್ಕೆ. ಲೇಟ್ ಆಗತ್ತೆ. ಯಾಕೆ ಅಂದ್ರೆ ಅವಾಗ ಬಿಸಿಲು ಇರಲ್ಲ, ಚಳಿ ಇರುತ್ತೆ ಸಿಕ್ಕಾಪಟ್ಟೆ. ಹಂಗಾಗಿ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ತಿಂಗಳು ಪೂರ್ತಿ ಕರೆಂಟ್ ಹಾಕ್ಲೇಬೇಕು. ಬೇಸಿಗೆ ಕಾಲದಲ್ಲಿ ಮಾತ್ರ ಒಂದು ವಾರ 15 ದಿನ ಸಾಕು. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ ಹಲವು ತಳಿಗಳ ಕಾಳು ಮೆಣಸು, ಕಾಫಿ, ಜಾಯ್ಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾಜಾಕಿ ಮಾವು, ಜಪಾನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕೆಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ. ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸರ್ ಇದಕ್ಕೆ ಆಹಾರ ಎಲ್ಲ ಹೆಂಗ್ ಕೊಡ್ತೀರಾ? ಇಷ್ಟೊಂದು ಇದಾವಲ್ಲ, ಇದಕ್ಕೆ ಹೆಂಗೆ ಸರ್ ಇದು? 1 ತಿಂಗಳ ತನಕ ಫೀಡ್ಸ್ ಹಾಕೋದು ಇವಕ್ಕೆ ನಾವು. ಏನೇನು ಫೀಡ್ಸ್ ಹಾಕ್ತೀರಾ? ಇದು ಸ್ಟಾರ್ಟರ್ ಬರುತ್ತಲ್ಲ, ಸ್ಟಾರ್ಟರ್, ಫಿನಿಶರ್ ಅವೆಲ್ಲ ಬರುತ್ತಲ್ಲ, ಅವೆಲ್ಲ ಹಾಕ್ತಿವಿ. 1 ತಿಂಗಳು 1.5 ತಿಂಗಳು ಆದ್ಮೇಲೆ ಅವಕ್ಕೆ ರಾಗಿ, ಗೋಧಿ ನುಚ್ಚು, ಜೋಳದ ನುಚ್ಚು ಮಿಕ್ಸ್ ಮಾಡಿ ಹಾಕ್ತಿವಿ. ಅವಾಗ ಬಂದ್ಬಿಡುತ್ತೆ. ನಾವು ಫುಲ್ಲು ಮಾರ ತನಕನೂ ಫೀಡ್ಸ್ ಹಾಕಿದ್ರೆ ಅದು ನಾಟಿ ಅನ್ಸೋದಿಲ್ಲ. ಈಗ ನಮ್ಮ ಹಳ್ಳಿ ಮನುಷ್ಯ ಸಿಟಿಗೆ ಹೋಗ್ಬಿಟ್ಟು ಯಾವಾಗಲೂ ಪಿಜ್ಜಾ ಬರ್ಗರ್ ತಿಂತಾರಲ್ಲ, ಹಂಗಾಗ್ಬಿಡ್ತದೆ. ಹಂಗಾಗಿ ಇವೆಲ್ಲ ಪ್ಯೂರ್ ನಾಟಿಯಾಗಿ ಉಳ್ಕೋಬೇಕು ಅಂದ್ರೆ ನಾವು 1 ತಿಂಗಳು ಆದ ತಕ್ಷಣ ಇವಕ್ಕೆ ನಾಟಿಗೆ ನೋಡ್ಬೇಕು. ಇವಕ್ಕೆ ಜೋಳ, ರಾಗಿ, ಗೋಧಿ ಈ ಥರ ಹಾಕಿ ಬಂದ್ಬಿಡ್ಬೇಕು. ಆಮೇಲೆ ಇವಕ್ಕೆಲ್ಲ ನೀರಿಗೆಲ್ಲ
ಟಾನಿಕ್ ಹಾಕ್ಬೇಕು, ಓಕೆ. ರೋಗ ಬರ್ದಂಗೆ. ಹಾ ನಾವು ಬಂದ ಮೇಲೆ ನಾವು ಔಷಧಿ ಹಾಕೋದ್ಕಿಂತ ಹಾ ನೀರಲ್ಲೇ ಟಾನಿಕ್ ಬರೋಕ್ಕಿಂತ ಏನ್ ಟಾನಿಕ್ ಹಾಕ್ತೀರಿ? ಯಾವುದು ವಿಟಾಕಾನ್ ಅಂತ ಇರುತ್ತೆ. ಹಾ ವಿಟಾಕಾನು ಇನ್ನ ಒಂದ್ 2-3 ಔಷಧಿ ಇರುತ್ತೆ. ಅದು ಜೂಗುಡ್ಸಿದ್ರೆ ಅಥವಾ ಮೇವು ಮೇಯ್ದೆ ಇದ್ರೆ ಅವಾಗ ಹಿಂಗೆಲ್ಲ ನಾವು ನೀರಿಗೆ ಔಷಧಿ ಹಾಕಿ ಮಾಡ್ಬಿಟ್ರೆ ನೀರು ಕುಡ್ಕೋತವೆ, ಬೆಳೆಗೂ ಹುಷಾರಾಗೋತವೆ. ನಮ್ಮ ಮಾಮೂಲಿ ಇದನ್ನೆಲ್ಲ ನೀರು ವಾಶಿಂದೆಲ್ಲ ಕ್ಲೀನ್ ಮಾಡ್ತೀರಾ? ಡೈಲಿ 2 ಸಾರಿ ಕ್ಲೀನ್ ಮಾಡ್ಬಿಟ್ಟು ಹಾಕ್ಬೇಕು. ಯಾಕಂದ್ರೆ ಈಗ ಇದೆಲ್ಲ ಬೆಳಿಗ್ಗೆ ಕ್ಲೀನ್ ಮಾಡಿ ಹಾಕಿದೀವಿ, ಇದೆಲ್ಲ ನೋಡಿ ಎಷ್ಟು ಗಲೀಜ್ ಮಾಡ್ಬಿಟ್ಟಾವೆ ನೋಡಿ. ಮತ್ತೆ ಕ್ಲೀನ್ ಮಾಡ್ಬೇಕು. ಮತ್ತೆ ರಾತ್ರಿ 8 ಗಂಟೆಗೆ ಅಥವಾ 7 ಗಂಟೆಗೆ ನೀರ್ ಹಾಕುವಾಗ ಅಷ್ಟೇ ಕ್ಲೀನ್ ತೊಳೆದು ಮತ್ತೆ ಹೊಸದಾಗಿ ನೀರು ತುಂಬಬೇಕು. ಓಕೆ ಸರ್, ಇಷ್ಟೊಂದು ಇದಾವಲ್ಲ ಸರ್, ಇದಕ್ಕೆ ಆಹಾರ ಎಷ್ಟು ಖರ್ಚಾಗತ್ತೆ ಹೆಚ್ಚು ಕಡಿಮೆ? ಈ ಆಹಾರ ಅಂತ ಅಂದ್ರೆ ಹೆಚ್ಚು ಕಡಿಮೆ ತಿಂಗಳಿಗೆ ಒಂದು 20,000 ರೂಪಾಯಿ ಖರ್ಚಾಗುತ್ತೆ. 450 ಮರಿಗೆ. 450 ಮರಿಗೆ ತಿಂಗಳಿಗೆ ಒಂದು 20-30 ತನಕನೇ ಆಗ್ಬಿಡುತ್ತೆ. ಯಾಕೆಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಖರ್ಚಾಗಲ್ಲ, ಒಂದು ತಿಂಗಳ ತನಕನೂ ಅಷ್ಟರಲ್ಲೇ. ಒಂದು ತಿಂಗಳಿಗೆ ಒಂದು 10 ಮೂಟೆ ಸಾಕು. ಒಂದು ತಿಂಗಳು ಆಗ್ಬಿಡ್ತು ಅಂತ ಅಂದ್ರೆ 4 ದಿನಕ್ಕೊಂದು ಮೂಟೆ ಬೇಕಿದು. ಅಷ್ಟು ತಿನ್ನತ್ತೆ? ದಿನಕ್ಕೊಂದು ಮೂಟೆ ಬೇಕು ಇದು. ದಿನಕ್ಕೊಂದು ಮೂಟೆ ಅಂದ್ರೆ ಒಂದು ಮೂಟೆಗೆ 2,000 ರೂಪಾಯಿ. ಫೀಡರ್? ಫೀಡರ್ ಅದು ಜೋಳ ರಾಗಿನ ತಂದ್ಬಿಡಿ ಮಿಕ್ಸ್ ಮಾಡಿ ಹಾಕ್ತಾ ಇದೀವಿ. ಫೀಡರ್ ಅದು ಎರಡು ಮಿಕ್ಸ್ ಮಾಡಿ ಹಾಕ್ತಾ ಇದೀವಿ. ಯಾಕೆಂದ್ರೆ ನಾವ್ ಹೇಗ್ ತಮ್ಮ ರಾಗಿ ಜೋಳಕ್ಕೆ ಬಂದ್ಬಿಟ್ರು ತಿನ್ನಲ್ಲ ಇವು. ಎರಡು ಮಿಕ್ಸ್ ಮಾಡಿ ಸ್ಟಾರ್ಟಿಂಗ್ 1 ತಿಂಗಳ ತನಕ ಅದು 1 ತಿಂಗಳ ಮೇಲೆ ಇದು ಅದು ಮಿಕ್ಸ್ ಮಾಡಿ ಹಾಕ್ತಿವಿ. ಆಮೇಲೆ ಹೋಯ್ತಾ ಜೋಳ ರಾಗಿ ಗೋಧಿ ಈ ತರ ಮಿಕ್ಸ್ ಮಾಡಿ ಹಾಕ್ತಿವಿ. ಓಕೆ ಸರ್, ಹೊರಗಡೆನೂ ಬಿಡ್ತೀರಾ ಮೇಸಕ್ಕೆ? ಹೊರಗಡೆ ಬಿಡೋ ಪ್ಲಾನ್ ಮಾಡ್ಕೊಂಡಿದೀನಿ. ಹೊರಗಡೆ ಬಿಡ್ಬೇಕಾದ್ರೆ ನಾವು ನಮ್ ಜಮೀನ್ ಸುತ್ತ ಚೈನ್ ಲಿಂಕ್ ಮೆಸ್ ಹಾಕ್ಬೇಕು. ಈ ತರ ಕೋಳಿ ಹಾಲು ಹೊಲ್ಲಾರ್ದಂಗೆ ಹಾರಬಾರ್ದು. ಆತರ 7 ಅಡಿ ಚೈನ್ ಲಿಂಕ್ ಮೆಸ್ ಹಾಕ್ಬಿಟ್ರೆ ನಾವು ಜಮೀನ್ಗೆ ಓಪನ್ ಆಗಿ ಬಿಡ್ಬೋದು. ಅವಾಗ ನಾವು ತಿಂಡಿ ಗೊಬ್ಬರ ಯಾವುದು ತಿಂಡಿ ಮೇವು ಫೀಡ್ಸು ಜೋಳ ರಾಗಿ ಏನು ಹಾಕಂಗಿಲ್ಲ. ನಾವು ಯಾವುದು ಖರ್ಚಿಲ್ದಾನೆ ಆದಾಯ ಬರುತ್ತೆ. ಆಗ ಓಕೆ, ಬರೀ ನೀರು ಹಾಕಿದ್ರೆ ಸಾಕು. ಓಕೆ ಸರ್, ಈಗ ಅಲ್ಲಿ ಅಟ್ಟದ ಮೇಲ್ಗಡೆ ಆಡು ಸಾಕಾಣಿಕೆ ಮಾಡಿದ್ದೀರಾ, ಅದ್ರ ಕೆಳಗಡೆ ಕೋಳಿ ಸಾಕಾಣಿಕೆ ಮಾಡಿದ್ದೀರಾ. ಅದು ಹೆಂಗೆ ಆಹಾರವಾಗಿ ಕನ್ವರ್ಟ್ ಆಗುತ್ತೆ ಸರ್? ಅದು ಹೆಂಗಾಗತ್ತೆ ಅಂತಂದ್ರೆ ಈಗ ಮೇಕೆಗಳೆಲ್ಲ ಹಿಂಡಿ ತಿಂದಿರ್ತವೆ, ಮತ್ತೆ ಜೋಳ ತಿಂದಿರ್ತವೆ, ಮತ್ತೆ ಬೂಸ ಎಲ್ಲ ತಿಂದಿರ್ತವೆ. ಆಮೇಲೆ ಅವು ತಿನ್ನುವಾಗ ಕೆಳಗಡೆ ಉದುರಿರುತ್ತೆ, ಅದೆಲ್ಲ ತಿಂತವೆ. ಆಮೇಲೆ ಆಡು ಕುರಿ ಇಕ್ಕಿದಂತ ಇಕ್ಕೆಗಳಿರ್ತಾವಲ್ಲ ಪಿಕ್ಕನ, ಅದರಲ್ಲಿ ಸ್ವಲ್ಪ ಹಿಂಡಿ ಜೋಳದ ಅಂಶ ಇರುತ್ತೆ. ಹಂಗಾಗಿ ಅದನ್ನ ಯಾವುದು ಆ ಒಂದು ಆಡು ಮತ್ತೆ ಕುರಿಗಳ ಇಕ್ಕೆ ತಿನ್ಕೊಂಡು ನಮಗೆ ಒಳ್ಳೆ ಆದಾಯ ಕೊಡ್ತೇವೆ. ಅವಾಗ ನಮ್ಗೆ ಇಲ್ಲಿಂದ ಅಲ್ಲಿಗೆ ಬಿಟ್ಟಾಗ ಖರ್ಚು ಕಮ್ಮಿ ಆಯ್ತದೆ ನಮಗೆ. ಯಾಕೆ ಇಲ್ಲಿದ್ದಾಗ ಸಿಕ್ಕಾಪಟ್ಟೆ ತಿಂತವೆ, ಅಲ್ಲಿಗೆ ಬಿಟ್ಟಾಗ ಆಡು ಕುರಿ ಇಕ್ಕೆ ತಿಂತವಲ್ಲ. ಓಪನ್ ಶೆಡ್ ಅಲ್ಲಿ ಇರೋದು ಕಷ್ಟ ಆಗತ್ತೆ ಸರ್. ಆ ಕಡೆ ಯಾವಾಗ ನೀವು ಅಟ್ಟದ ಕೆಳಗಡೆ ಬಿಡ್ತೀರಾ? ಬಿಡ್ತೀವಿ. ಅಲ್ಲಿ ನಮ್ಗೆ ಖರ್ಚು ಕಡಿಮೆ ಆಗತ್ತೆ. ಹಂಗಾಗಿ ಅದರಿಂದ ನಮ್ಗೆ ಒಳ್ಳೆ ಒಂದು ಇದಿದೆ ನಮ್ಗೆ. ಅದೊಂದು ನಮಗೆ ಪ್ಲಸ್ ಪಾಯಿಂಟ್. ನಮ್ಮ ಆದಾಯಕ್ಕೆ ಸ್ವಲ್ಪ ಜಾಸ್ತಿ ಮಾಡಕ್ಕೆ ಅದೊಂದು ಬಹಳ ಉಪಯೋಗ ನಮ್ಗೆ. ಒಂದು ಮೇಲೆ ಇರೋದು ಆಹಾರ ಸಿಗತ್ತೆ, ಆಮೇಲೆ ಕೆಳಗಡೆ ಜಾಗ ಉಪಯೋಗ ಮಾಡ್ತೀವಿ, ಮತ್ತೆ ಅಲ್ಲಿನೂ ಕೂಡ ಗೊಬ್ಬರ ಸಿಗತ್ತೆ. ಹೌದೌದು, ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಗೊಬ್ಬರ. ಮೇಲಿಂದ ಆಡು ಉಚ್ಚೆ ಹೋಯ್ದ್ರೆ ಅದು ಕೂಡ ಕೆಳಗಡೆ ಕೋಳಿ ಇದ್ರಲ್ಲಿ ಬಿದ್ದು ಇನ್ನೂ ಗೊಬ್ಬರ ಆಗುತ್ತೆ. ಹೌದೌದು. ಆಮೇಲೆ ಯಾವ್ದು ಆಡು ಕುರಿ ಒಂದು ಉಚ್ಚೆ ಇದೆಯಲ್ಲ, ಅದು ಒಂಚೂರು ವೇಸ್ಟ್ ಆಗಲ್ಲ. ಈಗ ಗೊಬ್ಬರದ ಇರುತ್ತೆ ಅದು. ಅಂದ್ರೆ ಮಾಮೂಲಿ ಗೊಬ್ಬರ 2,000 ರೂಪಾಯಿ ಆದ್ರೆ ಈ ಮೇಕೆ ಕುರಿ ಗೊಬ್ಬರ 3,500 ರೂಪಾಯಿ ಟ್ರಾಕ್ಟರ್ಗೆ. ಓಕೆ, ಅದಕ್ಕೆ ಮಾಮೂಲಿ ದನ ಗೊಬ್ಬರ ತಿಪ್ಪೆಗೆ ಹಾಕ್ತಿವಲ್ಲ, ಅದನ್ನ 2,500 ರೂಪಾಯಿ ತಗೋತಾರೆ. ಈ ಗೊಬ್ಬರನ 3,500 4,000 ರೂಪಾಯಿಗೂ ತಗೋತಾರೆ ಒಂದೊಂದ್ಸರಿ ಒಂದು ಟ್ರಾಕ್ಟರ್ ಗೊಬ್ಬರಕ್ಕೆ. ಇದೆಲ್ಲ ಒಳ್ಳೆ ಗೊಬ್ಬರ ರೇಟ್ ಆಗತ್ತೆ ಇದು. ಅಂದ್ರೆ ಇದರಲ್ಲಿ ಇಕ್ಕೆನೂ ಇರುತ್ತೆ ಪ್ಲಸ್ ಉಚ್ಚೆನೂ ಇರುತ್ತೆ. ಹೌದು, ಎಲ್ಲ ಇರುತ್ತೆ ಇಲ್ಲಿ. ಹಂಗಾಗಿ ನಮ್ಮಲ್ಲಿರೋ ಅಂತ ಗೊಬ್ಬರಗಳಿಗೆ ಒಳ್ಳೆ ಬೇಡಿಕೆ ಇದೆ. ಅದ್ರೇನಪ್ಪ ಅಂದ್ರೆ ನಮಗೆ ಬೇಕಾದಷ್ಟು ಮಾಡಿಕೊಂಡು ಮಿಕ್ಕದನ್ನ ಇದು ಮಾಡ್ತೀವಿ. ಸರ್, ಈಗ ಇದಕ್ಕೆ ರೋಗ ಕೀಟದ್ದು ರೋಗ ಸಮಸ್ಯೆ ಇಲ್ಲ, ಕಡಿಮೆ ಕಡಿಮೆ ಅಷ್ಟೊಂದೇನಿಲ್ಲ. ಒಂದೊಂದು ನೀರಲ್ಲಿ ಏನಾದ್ರು ಟಾನಿಕ್ ಕೊಡ್ತೀರಾ? ಹೌದು, ಒಂದೊಂದು ಹೋಗ್ತವೆ. ಹಂಗುವೆ ಒಂದೊಂದು ಹೋಗ್ತವೆ ಅಂತಂದ್ರೆ ಎಲ್ಲ ಒಂದಕ್ಕೊಂದಕ್ಕೆ ಗಾಬರಿ ಆದಾಗ ಅವಕ್ಕೊಂಥರ ಹಾರ್ಟ್ ಅಟ್ಯಾಕ್ ಆದಂಗೆ ಆಗ್ಬಿಡ್ತದೆ. ಯಾಕೆಂದ್ರೆ ಅದ್ರ ಹೃದಯ ಇಷ್ಟೇ ಗಾತ್ರ ಇರೋದು. ಅದ್ರ ಹೃದಯ ಇದೆಯಲ್ಲ ಬಹಳ ಸಣ್ಣ.
ಹಂಗಾಗಿ ಒಂದೊಂದು ಹೋಗ್ಬಿಡ್ತವೆ. ಹಂಗಾಗಿ ಮಿಕ್ಕಿದವೆಲ್ಲ ಭಾಳ ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಆಕ್ಟಿವ್ ಆಗವೆ. ಸರಿ ಸರ್, ಈಗ ತಂದ್ರಿ, ಇವಾಗ ತಂದು 8 ತಿಂಗಳಿಗೆ ಮಾರ್ತೀರ? 8 ತಿಂಗಳಿಗೆ 4 ತಿಂಗಳಿಗೆ ಮಾರ್ತೀವಿ ನಾವು. ನಮ್ಮ ಮೊಟ್ಟೆ ಪರ್ಪಸ್ ಬೇಕು ಅಂದ್ರೆ 8 ತಿಂಗಳು ಬೇಕು. ನಮಗೆ ಮೊಟ್ಟೆ ಪರ್ಪಸ್ ಬೇಡ ಅಂತಂದ್ರೆ 4 ತಿಂಗಳಿಗೆ ಮಾರೋದು. ಯೂಶುವಲಿ 1 ರಿಂದ 1.5 kg. ಹೌದು ಸರ್. ಈಗ ಎಷ್ಟು ಖರ್ಚಾಗತ್ತೆ ಸರ್? ಈಗ ಮರಿಗೆ ತಗೊಂಡ್ಬರ್ತೀರಾ, ಮರಿಗೆ 38 ರೂಪಾಯಿ ಅಂತ ಹೇಳಿದ್ರಿ ಒಂದ್ ಮರಿಗೆ. ಹೌದು. ಅಲ್ಲಿಗೆ 450 ಅಂದ್ರೆ ಎಷ್ಟು ಖರ್ಚಾಗತ್ತೆ? 500 ಮರಿ ಲೆಕ್ಕ. 500 ಇಲ್ಲ. 500 ಮರಿಗೆ ಹೆಚ್ಚು ಕಮ್ಮಿ 19,000 ರಿಂದ 20,000 ರೂಪಾಯಿ ಖರ್ಚಾಯ್ತದೆ ಮರಿ ತರಬೇಕಾದ್ರೆ. 20,000 ರೂಪಾಯಿ ಮರಿಗೆ ಬೀಳುತ್ತೆ. ತಿಂಗಳ ಫೀಡಿಗೆ ಒಂದು 20,000 ಬೀಳುತ್ತೆ. ಬೀಳುತ್ತೆ ಹೆಚ್ಚು ಕಮ್ಮಿ. 500 ಮರಿ ಸಾಕಿದ್ರೆ ಹೆಚ್ಚು ಕಡಿಮೆ ಒಂದು ಕೆಜಿಗೆ 300 ರಿಂದ 350 ರೂಪಾಯಿ ಖರ್ಚು ಬೀಳುತ್ತೆ ನಮಗೆ. 1 kgಗೆ 1 kg ಉತ್ಪಾದನೆ ಮಾಡ್ಬೇಕಾದ್ರೆ 300 ರಿಂದ 350 ರೂಪಾಯಿ ಖರ್ಚು ಬೀಳುತ್ತೆ. ನಾವು 500 ರೂಪಾಯಿನಾಗ ಮಾರ್ತೀವಿ ಕೆಜಿಗೆ. 450 ಮಾರ್ತೀವಿ. ಹಂಗಾಗಿ 150 ರೂಪಾಯಿ ಒಂದು ಅಷ್ಟೇ. ನಮ್ಗೇನು 1 kg 100 ರೂಪಾಯಿ ಸಿಗತ್ತೆ. ಅಲ್ಲಿಗೆ 8 ಲಕ್ಷ ನೀವು ಹೇಳ್ದಂಗೆ. ಮತ್ತೆ ತಿಂಗಳ 1 ಲಕ್ಷ ಬಂದಂಗೆ ಆಯ್ತು. ಹೌದು. ಒಟ್ನಲ್ಲಿ ನಿಮ್ಗೆ ಯಾವಾಗ ಯಾರೇ ಗ್ರಾಹಕ ಯಾವಾಗ ಬಂದ್ರು ಯಾವಾಗ ಇರತ್ತೆ. ಆದ್ರೂ ಜಾಸ್ತಿ ಕೋಳಿ ಬೇಕಾದವರು ರಾತ್ರಿ ಹೊತ್ತು ಬರ್ಬೇಕು. ಹಗ್ಲತ್ ಬಂದ್ರೆ ಕೋಳಿ ಹಿಡಿಯಕ್ ಆಗಲ್ಲ. ಇವು ಫಾರಂ ಕೋಳಿ ತರಲ್ಲ. ಇವು ಕೈಗೂ ಸಿಕ್ಕಲ್ಲ, ಬಾಯಿಗೂ ಸಿಕ್ಕಲ್ಲ, ಆರ್ತವೆ. ಆ ಮುಖಕ್ಕೆಲ್ಲ ಧೂಳು, ತುಪ್ಪ, ಮತ್ತೆ ಅದು ರೆಕ್ಕೆ ಪುಕ್ಕೆ ಎಲ್ಲ ಹೊಡಿತವೆ. ರಾತ್ರಿ ಹೊತ್ತು ಬಂದ್ರೆ ಆರಾಮ ಕೂತಿರ್ತವೆ. ಹಿಡಿದು 1/4 ಗಂಟೆ ಹಾಕಿ ಕೊಡ್ಬೋದು. ಸರಿ, ಇದು ಆಯ್ತು ಸರ್. ಇದು ಡೈರೆಕ್ಟ್ ಕೋಳಿಯಿಂದ ನಿಮ್ಗೆ ದುಡ್ಡು ಆಯ್ತು. ಇಂಡೈರೆಕ್ಟ್ ಗೊಬ್ಬರ, ಅದು ಗೊಬ್ಬರ ನಮ್ ಜಮೀನಿಗೆ ಹಾಕ್ತಿವಿ. ಅದೇನ್ ಮಾರಲ್ಲ, ಒಳ್ಳೆ ಅದನ್ನು ಕೋಳಿ ಗೊಬ್ಬರ ಸಿಕ್ಕರೆ ಸಾಕಲ್ವಾ? ಸಿಕ್ಕಾಪಟ್ಟೆ ಇದು ಮಾಡ್ತಾರೆ. ನಾವೇನ್ ಮಾಡ್ತೀವಿ, ನಮ್ ಜಮೀನಿಗೆ ಹಾಕ್ತಿವಿ. ನಮ್ ಜಮೀನಿಗೆ ಹಾಕ್ದಾಗ ನಮ್ಮ ಬಾಳೆ ಫಸಲು ಇರ್ಬೋದು, ತೆಂಗಿನ ಫಸಲು ಇರ್ಬೋದು, ಮತ್ತೆ ಸಪೋಟ, ಸೀಬೆ, ಮತ್ತೆ ಬೆಟ್ಟದ ನೆಲ್ಲಿಕಾಯಿ ಗಿಡ, ಮತ್ತೆ ಕರಿಬೇವು, ನುಗ್ಗೆ ಗಿಡ ಎಲ್ಲ ದಷ್ಟ ಬರ್ತವೆ. ನಾವೇನು ಅವಕ್ಕೆ ಗೊಬ್ಬರನೇ ಹಾಕಂಗಿಲ್ಲ, ಈ ಗೊಬ್ಬರನೇ. ಹಂಗಾಗಿ ನಮ್ಗೆಲ್ಲ ಕಡೆಯಿಂದನೂ ಆದಾಯ ಅದು. ಸರ್, ನೀವು ಇಷ್ಟೊತ್ತು ನಾಟಿ ಕೋಳಿಯ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ ಸರ್. ಇದು ಹೆಂಗೆ ಸುಮ್ನೆ ಪಾರ್ಟಿಗೋಸ್ಕರ ಇವಾಗ ಆದಾಯದ ಮೂಲನೇ ಆಗ್ಬಿಟ್ಟಿದೆ. ಹಾಗಾಗಿ ಇದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನ ನಮ್ಮ ರೈತರೊಂದಿಗೆ ಹಂಚ್ಕೊಂಡ್ರಿ. ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ, ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದಗಳು. ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀ ಕೃಷ್ಣಗೌಡ ಅವರು ಹೇಳ್ತಾ ಇದ್ರು, ನಾನು ಮೊದಲು ಪಾರ್ಟಿಗೋಸ್ಕರ ತಿನ್ನೋದಕ್ಕೋಸ್ಕರ ನಾಟಿ ಕೋಳಿಗಳನ್ನು ತಂದೆ. ನಮ್ಮ ಮನೆಯವರು ಹೇಳಿದ್ರು, ನೀನು ಒಂದು ಹುಂಜ ಮತ್ತು ಕೋಳಿನ ಇಲ್ಲೇ ಬಿಟ್ಟೋಗು, ನಾನು ಅದನ್ನು ಸಾಕ್ತೀನಿ ಅಂತ ಹೇಳಿದ್ರು. ಅದು ಸಾಕಿದಾದ್ಮೇಲೆ ವರ್ಷಕ್ಕೆ ಅದರಿಂದ 100 ಕೋಳಿಗಳು ಬಂದು, ಅದರಿಂದ ಏನಕ್ಕೆ ನಾವು ಬಿಸ್ನೆಸ್ ಮಾಡ್ಬೋದು ಅಂತ ಅನಿಸಿ ಈಗ ಅದನ್ನೇ ಮುಂದುವರಿಸ್ತಾ ಬಂದಿದ್ದೀನಿ. ವರ್ಷಕ್ಕೆ ಒಂದು 8 ಬ್ಯಾಚ್ ತೆಗಿತೀನಿ, ಅದರಿಂದ ನನಗೆ ಒಂದು 8 ಲಕ್ಷ ಆದಾಯ ಬರ್ತದೆ ಅಂತ ಕೂಡ ಅವರು ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಜೊತೆಗೆ ಇವರ ಸಂಪರ್ಕ ಕೊಟ್ಟಂತಹ ಹೇಮಂತ್ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.